ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು. ಇದು ಸಂಡೇ ವಿಡಿಯೋ. ಸಂಡೇ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಫನ್ ಡೇ. ಸಂಡೇ ಅಂದರೆ ಎಲ್ಲರಿಗೂ ರಜೆ ಇರೋದ್ರಿಂದ ಔಟ್ಸೈಡ್ ಹೋಗೋದು, ಶಾಪಿಂಗ್ ಹೋಗೋದು, ರಿಲೇಟಿವ್ಸ್ ಮನೆಗೆ ಹೋಗೋದು ಎಲ್ಲ ಕಾಮನ್ ಆಗಿದ್ದೇ ಇರುತ್ತೆ. ನಾವು ಈ ಸಂಡೇ ಎಲ್ಲ ಸಿಸ್ಟರ್ಸು ಕಸಿನ್ಸು ಎಲ್ಲ ಒಂದು ಮನೆಗೆ ಸೇರ್ತಾ ಇದ್ದೀವಿ. ಯೂಸಲಿ ನಾವು ವೀಕ್ಲಿ ಒನ್ಸ್ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಗೊತ್ತೇ ಇದೆ ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದಾಗ ತುಂಬ ಮಾತು ಫನ್ಸು ಎಲ್ಲ ಇದ್ದೇ ಇರುತ್ತೆ. ಈ ಸಂಡೇ ಕಸಿನ್ಸ್ ಎಲ್ಲ ಅಕ್ಕ ಮನೇಲಿ ಸೇರ್ತಾ ಇದ್ದೀವಿ. ಎಲ್ಲರೂ ಜೊತೇಲಿ ಸೇರಿದ್ದೀವಿ ಅಂದಮೇಲೆ ಏನಾದ್ರು ಒಂದು ಸ್ಪೆಷಲಾಗಿ ಮಾಡಲೇಬೇಕಲ್ವಾ. ಹಾಗಾಗಿ ವೆಜ್ ಪಪ್ಸ್ ಮಾಡ್ತಾ ಇದ್ದೀವಿ. ಬನ್ನಿ ಈ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಎಂಟರ್ ಆಗ್ತಿದ್ದಂಗೆ ಪಾಯಸ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾಳೆ ಮಗನಿಗೆ. ಇವ್ರದ್ದು ಸ್ವಲ್ಪ ಚಿಕ್ಕ ಮನೆ, ಅಲ್ಲೂ ಕಿಚನ್ ಬೆಡ್ರೂಮ್ ಇದೆ. ಮನೆ ಚಿಕ್ಕದಾದ್ರೇನು ಮನಸ್ಸು ದೊಡ್ಡದಿದೆ, ಅದೇ ಇಂಪಾರ್ಟೆಂಟ್ ಅನಿಸುತ್ತೆ. ದೈವಿಕ್ ನೂಡಲ್ಸ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದ, ಮಾತಾಡೋ ಕಂಡೀಷನಲ್ಲಿ ಇರಲಿಲ್ಲ. ಎಲ್ಲರೂ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ರವೆ ಉಂಡೆ ಮಾಡಿದರು. ಇದು ಹರ್ಷ ಫೋಟೋ, ಅವ್ರ ಫ್ರೆಂಡ್ ಗಿಫ್ಟ್ ಮಾಡಿದ್ಲಂತೆ. ಅವ್ರ ಮನೆಯಲ್ಲಿ ಈ ಥರ ಚಿಕ್ಕದಾಗಿ ಆರ್ಗನೈಸ್ ಮಾಡಿದರು. ಹೋದ ತಕ್ಷಣ ಲೆಮನ್ ಜ್ಯೂಸ್ ಕೊಟ್ಟರು. ಹೋದ ತಕ್ಷಣ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆಯೇ ದೈವಿಕ್ ಆಟ ಆಡ್ತಾ ಇದ್ದ, ಅವನ್ನ ಕೂಡ ಆಟ ಆಡಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಮಧ್ಯಾಹ್ನದ ಊಟಕ್ಕೆ ಆಲ್ರೆಡಿ ಅಡುಗೆ ರೆಡಿ ಆಗಿಬಿಟ್ಟಿತ್ತು. ಶಾವಿಗೆ ಪಾಯಸ ಮಾಡಿದರು, ನೋಡಿ ಯಾವ ಥರ ಇದೆ ಅಂತ. ಮತ್ತು ನುಗ್ಗೆಕಾಯಿ ಸಾಂಬಾರು, ರೈಸ್ ಅಷ್ಟೇ ಸಿಂಪಲ್ಲಾಗಿ ಮಾಡಿದರು. ಮಕ್ಕಳು ಅನ್ನ ಸಾಂಬಾರು ತಿನ್ನಲ್ಲ ಅಂತ ಹೇಳಿದ್ರು, ಅದಕ್ಕೆ ಮ್ಯಾಗಿ ಮಾಡಿಕೊಟ್ಟಿದ್ರು. ಈ ಥರ ಟಾಯ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ರು. ಈ ಲೈಫೇ ಒಂಥರ ಚೆಂದ ಅಲ್ವಾ, ಯಾವುದೇ ಟೆನ್ಷನ್ಸ್ ಇರಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ರು ಇಬ್ಬರೂ. ಇನ್ನೂ ಒಂದು ಫ್ಯಾಮಿಲಿ ಇವತ್ತು ಬರಬೇಕಿತ್ತು, ಅವ್ರು ಮಿಸ್ ಆಗಿದ್ದಾರೆ ಔಟ್ಸೈಡ್ ಹೋಗಿರೋದ್ರಿಂದ. ನೋಡಿ ಅವರಿಬ್ಬರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ. ಅವ್ರು ಆಟ ಆಡೋದನ್ನೇ ಸ್ವಲ್ಪ ಹೊತ್ತು ನೋಡ್ಕೊಂಡು ಕೂತಿದ್ವಿ. ನೋಡಿ ಇವರು ನಮ್ಮ ಚಿಕ್ಕಮ್ಮ, ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ. ನಮ್ಮದು ಸ್ವಲ್ಪ ಎಲೆ ಅಡಿಕೆ ಫ್ಯಾಮ್ಲಿ, ಯಾರೇನೂ ಅಂದ್ಕೋಬೇಡಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ರೆಡಿ ಮಾಡೋಣ ಅಂತ ಅಂದ್ಕೊಂಡು ವೆಜ್ ಪಪ್ಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಪಪ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾವಾಗಲೂ ಅವ್ರ ಮನೆಯಲ್ಲಿ ಮಾಡ್ತಾನೆ ಇರ್ತಾರೆ. ಮಾಡಿಕೊಂಡು ನಮಗೂ ಹೇಳ್ಕೊಡ್ತಾಯಿದ್ರು. 4 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡ್ರು. 4 ಕಪ್ ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದಾರೆ. ಪಪ್ಸ್ಗೆ ಡಾಲ್ಡಾ ಗೀ ಏನು ಯೂಸ್ ಮಾಡ್ತಾ ಇಲ್ಲ. 3ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಡ್ರೈ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಪಪ್ಸ್ ಮೇಲೆ ಬಬಲ್ ಬರುತ್ತಲ್ಲ, ಆ ಥರ ಬಬಲ್ ಬರಬೇಕು ಅಂದರೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಹಿಟ್ಟು ಕಲಿಸ್ತಾ ಇದ್ದಾರೆ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಿಟ್ಟು ಕಲಿಸೋದ್ರಿಂದ ಬಬಲ್ಸು ಪಪ್ಸ್ ಮೇಲೆ ಚೆನ್ನಾಗಿ ಬರುತ್ತೆ. ಏನಪ್ಪ ಇವರು ನೆಲದಲ್ಲೇ ಕುತ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ, ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ಹಾಗಾಗಿ ಹಾಲಲ್ಲೇ ಕೆಳಗಡೆ ಕುತ್ಕೊಂಡು ರೆಡಿ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ವಿ. ಅಕ್ಕ ಹಿಟ್ಟು ಕಲಿಸ್ತಾಯಿದ್ರು, ನಾನು ಅಶ್ವಿನಿ ತರಕಾರಿ ಕಟ್ ಮಾಡ್ತಾಯಿದ್ವಿ. ಹಿಟ್ಟು ಕಲಸಿ ಆಯಿತು. ಹಿಟ್ಟು ಸ್ವಲ್ಪ ಪೂರಿಗಿನ್ನ ಗಟ್ಟಿ ಇರಬೇಕಂತೆ. ಹಿಟ್ಟು ಡ್ರೈ ಆಗಬಾರ್ದು ಅಂತ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೇಲೆ ಈ ಥರ ಕೋಟ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು 15 ಮಿನಿಟ್ ಮುಚ್ಚಿಡ್ತಾರೆ. ತುಂಬ ಜನ ಒಟ್ಟಿಗೆ ಸೇರಿಕೊಂಡಾಗ ಒಬ್ಬರೇ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ. ಎಲ್ಲರೂ ಒಂದೊಂದು ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಬೇಗನೂ ಆಗುತ್ತೆ, ಜೊತೆಲಿ ಟೈಮು ಕೂಡ ಸ್ಪೆಂಡ್ ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದೆ, ಜನ ಜಾಸ್ತಿ ಇರೋದ್ರಿಂದ. ಹಿಟ್ಟು ಕಲಸಿ ಆಯಿತು. 2 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಆಯಿಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಪಪ್ಸ್ಗೆ ಲೇಯರ್ ಬರಬೇಕಲ್ವ, ಅದಕ್ಕೆ ಹಚ್ಚಿದ್ರೆ ಹೆಲ್ಪ್ ಆಗುತ್ತೆ ಅಂತ ಈ ಥರ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು. ಇವಾಗ ವೆಜ್ ಪಪ್ಸ್ಗೆ ಸ್ಟಫಿಂಗ್ ಬೇಕಲ್ವ, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು. ಅಗಲ ಇರೋಂಥ ಬಾಣಲಿ ಇಟ್ಕೊಂಡಿದ್ದೀವಿ. 4ರಿಂದ 5 ಸ್ಪೂನ್ ಆಯಿಲ್ ಹಾಕಿ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ, ಅರ್ಧ ಸ್ಪೂನ್ ಸೋಂಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ 2 ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಈರುಳ್ಳಿ 50% ಆಗಿದೆ ಅಂದಮೇಲೆ 4 ಹಸಿರು ಮೆಣಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡ್ಕೊಂಡಿರೋ 2 ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದು ಅಂಗಡಿದಲ್ಲ, ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿರೋ ಅಂಥದ್ದು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋದೇನು ಬೇಡ. ಟೊಮೊಟೊ 50% ಸ್ಮ್ಯಾಶ್ ಆಗಿದೆ ಅಂತ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಹಾಕ್ಕೊಳ್ತಾ ಇದ್ದೀವಿ. ಬೀನ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವೆಜ್ ಪಪ್ಸ್ಗೆ ವೆಜಿಟೇಬಲ್ಲೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ವೆಜಿಟೇಬಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮನೆಯಲ್ಲೇ ಮಾಡ್ತಾಯಿದ್ದೀವಲ್ವ, ಆದಷ್ಟು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡು ಮಾಡ್ತಾಯಿದ್ದೀವಿ. ಇವಾಗ ಹಸಿ ಬಟಾಣಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಎಲೆಕೋಸು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವೆಜ್ ಪಪ್ಸ್ಗೆ ಕ್ಯಾಬೇಜ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬಾರ್ದು, ಅದು ತುಂಬ ಟೇಸ್ಟ್ ಕೊಡುತ್ತೆ. ಇದು ಎಲ್ಲ ತರಕಾರಿನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಗ್ಗರಣೆನಲ್ಲೇ 1-2 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಎಲ್ಲ ತರಕಾರಿ 30% ಫ್ರೈ ಆಗಿದೆ ಅಂತ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀವಿ. ಕ್ಯಾಪ್ಸಿಕಮ್ ಕೂಡ ಒಗ್ಗರಣೆನಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಸಾಸಸ್ ಏನು ಯೂಸ್ ಮಾಡ್ತಾ ಇಲ್ಲ. ನ್ಯಾಚುರಲ್ಲಾಗೆ ಕ್ಯಾಪ್ಸಿಕಮ್ಮಲ್ಲಿ ಟೊಮೊಟೊನಲ್ಲಿ ಇರೋ ಹುಳಿ ಅಂಶನೇ ಬಿಟ್ಕೊಳ್ಳುತ್ತೆ, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿನೂ ಸ್ವಲ್ಪ ಒಗ್ಗರಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ವೆಜಿಟೇಬಲ್ ಹಾಕಿದ್ದೀವಿ. ರುಚಿ ಮಾತ್ರ ತುಂಬ ಚೆನ್ನಾಗಿದ್ದೇ ಇರುತ್ತೆ, ಯಾಕಂದರೆ ಇಷ್ಟು ವೆಜಿಟೇಬಲ್ ಹಾಕಿದ್ಮೇಲೆ ಟೇಸ್ಟ್ ಚೆನ್ನಾಗಿರಲೇಬೇಕು. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ, ಹಾಗಾಗಿ 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ತರಕಾರಿ 50% ಫ್ರೈ ಆಗಿದೆ, ಇನ್ನು ಸ್ವಲ್ಪ ಮೆತ್ತಗಾಗಿಬಿಡಲಿ ಅಂತ ಅರ್ಧ ಗ್ಲಾಸ್ ಮಾತ್ರ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. 2 ನಿಮಿಷ ಮುಚ್ಚಿಟ್ರೆ ಸಾಕು. ನೋಡಿ ಆಲ್ರೆಡಿ ಈ ಥರ ಬೆಂದಿದೆ. ಇದಕ್ಕಿವಾಗ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ. 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಗರಂ ಮಸಾಲ ಪೌಡರ್, ಹಾಗೆಯೇ 3/4 ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್. ಇಷ್ಟು ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೇಯಿಸಿದ್ರೆ ಪಪ್ಸ್ಗೆ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ಇವಾಗ ಸ್ಟಫಿಂಗ್ ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ಕಂಪ್ಲೀಟ್ ರೆಡಿಯಾಗಿದೆ. ಇದು ಸ್ವಲ್ಪ ಕೂಲ್ ಆಗಲಿ. ಪಪ್ಸ್ಗೆ ಮೈದಾ ಹಿಟ್ಟು ಮೊದಲೇ ಕಲಸಿಟ್ಟಿದ್ವಲ್ಲ, ಅದನ್ನು ಸ್ವಲ್ಪ ಮೆತ್ಕೊಂಡು, ಇದು ನಾನು 5 ಲೇಯರಲ್ಲಿ ಮಾಡ್ತಾ ಇರೋದು ಪಪ್ಸು, ಹಾಗಾಗಿ 5 ಭಾಗ ಡಿವೈಡ್ ಮಾಡ್ಕೊಳ್ತಾ ಇದ್ದೀವಿ. ಡಿವೈಡ್ ಮಾಡ್ಕೊಂಡಾಯಿತು. ಇವಾಗ ಚಪಾತಿ ಒತ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಕೆಳಗಡೆ ಮತ್ತು ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಚಪಾತಿ ಅದಕ್ಕೆ ಸ್ವಲ್ಪ ತೆಳುವಾಗಿ ಹರ್ಕೋಬೇಕಾಗುತ್ತೆ. ಈಗ ಚಪಾತಿ ರೆಡಿಯಾಗಿದೆ. ಇದು ಆಗಲೇ ಕಲಸಿಟ್ಟಿದ್ವಲ್ಲ ಆಯಿಲು ಮತ್ತು ಮೈದಾ ಹಿಟ್ಟು ಹಾಕಿ ಇದನ್ನು ಈಗ ಯೂಸ್ ಮಾಡಬೇಕು. ಒಂದು ಚಪಾತಿ ಹಾಕ್ಕೊಬಿಟ್ಟು ಅದ್ರ ಮೇಲೆ ಕಲಸಿಟ್ಟಿರುವಂತಹ ಚಪಾತಿ ಮತ್ತು ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಕೈಯಲ್ಲೇ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಫುಲ್ಲು ಸ್ಪ್ರೆಡ್ ಮಾಡೋದ್ರಿಂದ ಲೇಯರ್ ಚೆನ್ನಾಗಿ ಬರುತ್ತೆ ಪಪ್ಸಲ್ಲಿ. ನಾನು 5 ಚಪಾತಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಮಾಡೋದು ಅಂತ, ಹಾಗಾಗಿ ನಾನು ಮತ್ತು ಅಶ್ವಿನಿ ಮಾಡ್ತಾಯಿದ್ದೀವಿ. ಒಂದೊಂದು ಚಪಾತಿ ಆದಮೇಲೆ ಅದ್ರ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು, ಒಂದಕ್ಕೊಂದು ಅಂಟ್ಕೋಬಾರ್ದಲ್ವ. ಹಾಗಾಗಿ ಬೇಕ್ರಿನಲ್ಲೆಲ್ಲ ಸಿಗೋ ಪಪ್ಸ್ ಅದೇ ರೀತಿ ಅಲ್ವಾ, ಲೇಯರ್ ಇರುತ್ತೆ. ಆ ರೀತಿ ಆಗಬೇಕು ಅಂದರೆ ನಾವು ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. 5 ಚಪಾತಿ ಕೂಡ ಹಾಕ್ಕೊಂಡಾದಮೇಲೆ ಎಡ್ಜಸ್ಸು ನೀಟಾಗೆ ಕಟ್ ಮಾಡ್ಕೋಬೇಕು. 4 ಸೈಡು ಈ ಥರ ನಿಧಾನವಾಗಿ ಎಡ್ಜಸ್ಸು ಕಟ್ ಮಾಡ್ಕೋಬೇಕಾಗುತ್ತೆ. ಮೊದಲು
2 ಮಾತ್ರ ಸ್ವಲ್ಪ ದೊಡ್ಡ ಪಪ್ಸ್ ಮಾಡಿದ್ವಿ, ಇನ್ನೆಲ್ಲ ಬೇಬಿ ಪಪ್ಸ್ ಮಾಡಿದ್ವಿ. ಚಿಕ್ಕದು ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಅಂತ. ಚಿಕ್ಕದಾಗಿ ಇದ್ದರೆ ಅವ್ರಿಗೂ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಹಾಗಾಗಿ ಈಗ 2 ಭಾಗ ಆಗಿ ಡಿವೈಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಸ್ಟಫಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಸ್ಟಫಿಂಗ್ ಹಾಕ್ಕೊಂಡು ಫಸ್ಟು ಮೇಲೆ ಲೇಯರ್ ಏನಿದೆ ಅದನ್ನು ಕವರ್ ಮಾಡ್ಕೋಬೇಕಾಗುತ್ತೆ. 4 ಸೈಡು ಈ ಥರ ಮೇಲೆ ಲೇಯರು ಕವರ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಅಕ್ಕ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಕವರ್ ಮಾಡೋದು ಅಂತ, ಹಾಗಾಗಿ ಮಾಡ್ತಾಯಿದ್ದೀವಿ. ಮತ್ತು ಈ ಎಡ್ಜ್ಗೆ ಸ್ವಲ್ಪ ನೀರು ಹತ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬಿಟ್ಕೊಂಡ್ರೆ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ. ಇವಾಗ ಇನ್ನೂ ಉಳ್ಕೊಂಡಿತ್ತಲ್ಲ 4 ಲೇಯರು, ಅದನ್ನು ಕೂಡ ಫೋಲ್ಡ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೆಸ್ ಮಾಡಿಕೊಂಡು ಒಂದು ಫೋರ್ಕ್ ಸ್ಪೂನ್ ತೊಗೊಂಡು ಈ ಥರ ಡಿಸೈನಾಗೂ ಕಾಣುತ್ತೆ ಮತ್ತು ಸ್ವಲ್ಪ ಟೈಟಾಗೂ ಪ್ರೆಸ್ ಮಾಡೋಂಗಾಗುತ್ತೆ ಅಂತ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. 2 ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟು ಸ್ವಲ್ಪ ಚಿಕ್ಕದಾಗಿ ಮಾಡೋಣ, ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಅಂತ ಚಿಕ್ಕದಾಗಿ ಮಾಡಿದ್ವಿ. ಒಂದರಲ್ಲಿ 4 ಭಾಗ ಡಿವೈಡ್ ಮಾಡಿಕೊಂಡು 4ನ್ನ ಈ ಥರ ಕವರ್ ಮಾಡ್ತಾಯಿದ್ದೀವಿ. ನಮಗೆ ಇದೇ ಚೆನ್ನಾಗಿದೆ ಅನ್ನಿಸ್ತು ಮತ್ತು ನೋಡೋದು ಕೂಡ ಚೆನ್ನಾಗಿ ಕಾಣ್ತಾಯಿತ್ತು. ನೋಡಿ, ಇದು ತುಂಬ ಈಸಿ ಇದೆ. ಆ ಟ್ರಿಕ್ಕಿಗಿನ್ನ ಈ ಟ್ರಿಕ್ ತುಂಬ ಈಸಿ ಇದೆ. 4 ಭಾಗ ಕವರ್ ಮಾಡ್ಕೊಳ್ಳೋದಷ್ಟೇ ಎಡ್ಜಸ್ ತಗೊಂಡು. ಎಲ್ಲನೂ ಕೂಡ ಒಂದೊಂದೇ ನಿಧಾನವಾಗಿ ಈ ಥರ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ಎಣ್ಣೆಗೆ ಹಾಕೋದಕ್ಕೆ. ಇವಾಗ ಫ್ರೈ ಮಾಡೋದಕ್ಕೆ ಬಂದಿದ್ದೀವಿ. ಫ್ರೈ ಮಾಡೋದಕ್ಕೆ ತುಂಬ ಆಯಿಲ್ ಏನು ಬೇಡ, ಇದು ಸ್ವಲ್ಪ ಶಾಲೋ ಫ್ರೈ ಥರ ಆದರೆ ಸಾಕು. ಫುಲ್ಲು ಮುಳುಗೋ ಥರ ಏನು ಆಯಿಲ್ ಬೇಡ, ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆಗೆ ಹಾಕಿ 30 ಸೆಕೆಂಡ್ ಬಿಟ್ಟು ಟರ್ನ್ ಮಾಡಬೇಕಾಗುತ್ತೆ. ಉರಿ ಮೀಡಿಯಮ್ ಫ್ಲೇಮಲ್ಲಿರಲಿ. ನಾನು ಫ್ರೈ ಮಾಡ್ತಾಯಿದ್ರೆ ರಿತುಗೆ ಕಾಯೋಷ್ಟು ಪೇಷನ್ಸ್ ಕೂಡ ಇಲ್ಲ, ಅಲ್ಲೇ ಕುತ್ಕೊಬಿಟ್ಟಿದ್ದ ಯಾವಾಗ ರೆಡಿ ಆಗುತ್ತೆ ಅಂತ. ಅವನಿಗೆ ನೋಡೇ ತುಂಬ ಖುಷಿ ಆಗಿಬಿಟ್ಟಿದೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೆಕ್ಸ್ಟು 2ನೇ ಸರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದ್ವಲ್ಲ, ಹಾಗಾಗಿ 2 ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. 1-2 ನಿಮಿಷದಲ್ಲಿ ಫುಲ್ಲು ಫ್ರೈ ಆಗಿಬಿಡುತ್ತೆ. ಇದು ಕೂಡ ರೆಡಿ ಆಯಿತು. ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ತಿನ್ನೋದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಮೆಲ್ಲೇ ತುಂಬ ಚೆನ್ನಾಗಿದೆ. ಹಾಗಾಗಿ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಇವಾಗ 1 ಪಪ್ಸು ಕಟ್ ಮಾಡಿ ನೋಡಿಸ್ತೀನಿ ಬನ್ನಿ, ಎಷ್ಟು ಲೇಯರ್ ರೆಡಿಯಾಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಲೇಯರಾಗಿ ರೆಡಿಯಾಗಿದೆ ಅಂತ. ಪರ್ಫೆಕ್ಟಾಗಿ ಆಗಿತ್ತು. ದೊಡ್ಡದಕ್ಕಿಂತಲೂ ಚಿಕ್ಕದು ಮಾಡಿದ್ವಲ್ಲ, ಅದಂತೂ ಇನ್ನೂ ಚೆನ್ನಾಗಿತ್ತು. ಎಲ್ಲರೂ ಕೂಡ ಚಿಕ್ಕದನ್ನೇ ತುಂಬ ಇಷ್ಟಪಟ್ಟು ತಿಂದರು. ನಿಜ ಹೇಳಬೇಕು ಅಂದರೆ ಬೇಕ್ರಿನಲ್ಲಿ ಸಿಗುತ್ತಲ್ಲ, ಅದಕ್ಕಿಂತಲೂ ತುಂಬ ಚೆನ್ನಾಗಿತ್ತು. ಅಷ್ಟು ರುಚಿಯಾಗಿ ಬಂದಿತ್ತು. ಮಾಡ್ಕೋಬೋದು, ಈಸಿಯಾಗಿರುತ್ತೆ, ಏನು ಕಷ್ಟ ಅನ್ಸಲ್ಲ. ತುಂಬ ಚೆನ್ನಾಗಿದೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರಾಧಾಮಣಿ ಅವರೇ ಹೇಗಿದೆ? ಹರ್ಷ ಹೇಗಿದೆ? ಎಲ್ಲರೂ ಕೂಡ ಹೆಲ್ದಿಯಾಗಿರುವಂತಹ ಪಪ್ಸ್ ತಿಂದು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ವೀಕೆಂಡ್ ಅಂತೂ ತುಂಬ ಚೆನ್ನಾಗೋಯ್ತು ನಮ್ಮ ವೀಕೆಂಡು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ. ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ.
ಎಷ್ಟು ತಿಂದೆ ರೀತು? ನೀನು ಎಷ್ಟು ತಿಂದೆ? ಪಪ್ಸ್ ಮಾಡಿ ಸಾಕಾಯಿತು ನೋಡಿ. ಇನ್ನೂ ಎಣ್ಣೆಗೆ ಹಾಕೋದಿದೆ. ಇನ್ನು ಸ್ವಲ್ಪ ಚಪಾತಿ ಮಾಡೋಣ, ಪಲ್ಯ ಉಳ್ಕೊಂಡಿದೆ ಅಂತ. ಪಾಪ ಇವಳು ರೆಡಿ ಮಾಡ್ತಾನೆ ಇದ್ಲು. ಮಾಡಿ ಅವಳಿಗೂ ಸಾಕಾಗ್ಬಿಟ್ಟಿತ್ತು. ಎಲ್ಲರೂ ಕೂಡ ತಿಂತಾಯಿದ್ರು. ಲಾಸ್ಟಲ್ಲಿ ಕಾಫಿ ಕುಡಿದು ಎಲೆ ಅಡಿಕೆ ಹಾಕ್ಕೊಂಡು ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊರಟ್ವಿ. ನೋಡಿ ರೂಮಲ್ಲಿ ಎಲ್ಲರೂ ಒಟ್ಟಿಗೆ ಯಾವ ರೀತಿ ಮಲ್ಕೊಂಡಿದ್ದಾರೆ ಅಂತ. ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ, ಹಾಗಾಗಿ ಸ್ವಲ್ಪ ಮಾತುಕತೆ ಎಲ್ಲ ಎಲೆ ಅಡಿಕೆ ಹಾಕ್ಕೊಂಡು ಸ್ಟಾರ್ಟ್ ಆಗಿತ್ತು. ಎಲ್ಲ ಎಲೆ ಅಡಿಕೆ ಎಲ್ಲ ಮುಗಿಸಿ ಮಕ್ಕಳು ಮತ್ತೆ ಆಟ ಆಡ್ತಾನೇ ಇದ್ದರು. ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.